ತರಗತಿಯಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಪ್ರಶ್ನೆಗಳನ್ನು ಸೃಷ್ಟಿಸುವ ಒಂದು ಚಟುವಟಿಕೆಯನ್ನು ಮಾಡೋಣ. ಪ್ರಶ್ನೆಗಳನ್ನು ಸೃಷ್ಟಿಸುವ ಚಟುವಟಿಕೆ ಅಂದ್ರೆ ಇವಾಗ ನಾ ಇಲ್ಲಿ ನಿಮ್ಮನ್ನ 3 ತಂಡಗಳಾಗಿ ಮಾಡಿದ್ದೀನಿ. ತಂಡ ಎ, ತಂಡ ಬಿ ಮತ್ತೆ ತಂಡ ಸಿ ಅಂತೇಳಿ. ಬಟ್ ಇಲ್ಲಿ ನಿಮಗೆ ಏನೋ ಚಟುವಟಿಕೆ ಅಂದ್ರೆ ಈ 3 ತಂಡಗಳಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಲವೊಂದು ನಾವು ಉತ್ತರಗಳನ್ನ ಬರೆದಿದ್ದೀವಿ. ಉತ್ತರ 1, ಉತ್ತರ 2, ಉತ್ತರ 3, ಉತ್ತರ 4, ಉತ್ತರ 5 ಅಂತ. ಈ ರೀತಿಯಾಗಿ ಈ ಉತ್ತರಗಳಿಗೆ ನೀವು ಪ್ರಶ್ನೆಗಳನ್ನ ಹೆಂಗ್ ಸೃಷ್ಟಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದಾ? ಈಗ ನೋಡ್ರಿ, ನಾನು ಒಂದು ಉದಾಹರಣೆ ಹೇಳ್ತೀನಿ. ಉದಾಹರಣೆ, ಬೇರು ಅನ್ನೋದು ಒಂದು ಉತ್ತರ ಇದೆ ಅಂತ ಹೇಳಿ. ಬೇರು ಅನ್ನೋದು ಒಂದು ಉತ್ತರ ಇದೆ. ಅದಕ್ಕೆ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅಂದ್ರೆ ನಾನು ಹೇಳ್ತೀನಿ ನೋಡ್ರಿ. ಬೇರು ಅನ್ನೋದು ಸಸ್ಯಗಳು ನೀರನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಭಾಗ ಯಾವುದು? ಯಾವುದು? ಬೇರು. ಅಂದ್ರೆ ಗೊತ್ತಾಯ್ತಾ ಹೆಂಗ್ ಮಾಡ್ಬೇಕನ್ನೋದು? ನಿಮ್ಗೆ ಇಲ್ಲಿ ನಾನು ಉತ್ತರಗಳನ್ನ ಬರ್ದಿದ್ದೀನಿ. ಅದಕ್ಕೆ ನೀವ್ ಹೆಂಗು ಪ್ರಶ್ನೆಗಳನ್ನ ಸೃಷ್ಟಿ ಮಾಡ್ತೀರಿ. ಪ್ರತಿಯೊಂದಕ್ಕೂ ಕ್ವಶನ್ ಮಾರ್ಕ್ ಇರ್ಬೇಕು. ಲಾಸ್ಟ್ಗೆ ಬರಿಬೇಕು. ನೀವು ಒಂದು ಕಾಪಿ ತಗೊಳ್ರಿ, ಎಲ್ಲರೂ ಒಂದು ಕಾಪಿ ತಗೊಳ್ರಿ. ಕಾಪಿ ತಗೊಂಡು ಅದಕ್ಕೆ ಉತ್ತರಗಳನ್ನ ಬರಿಬೇಕು. ಮಾಡ್ತೀರಾ? ಚಿನ್ನದ ಕನಸು ಗೆಲುವೆ ನಮ್ಮ ಭಕ್ತಿ, ಒಂದು ಸೋಲು ನಮ್ಮ. ಎರಡನೇ ಉತ್ತರಕ್ಕೆ ಏನಂತ ಪ್ರಶ್ನೆ ಬರ್ದಿರಿ? ಮಾನವನ ಸೆಲ್ಸಿಯಸ್ ಎಷ್ಟು? ಮಾನವನ ಸೆಲ್ಸಿಯಸ್ ಎಷ್ಟು? ಇದು ಎಷ್ಟು ಅಂತ ಬರ್ದಿದಾರಂತ. ಇದು ಸರಿನಾ ಪ್ರಶ್ನೆ? ಈ ಉತ್ತರಕ್ಕೆ ಆ ಪ್ರಶ್ನೆ ಸರಿನಾ? ತಪ್ಪು. ಅಂದ್ರೆ ನೀವೇನಂತ ಬರ್ದಿರಿ? ಓಕೆ. ಏನದ ಆಕ್ಚುಲಿ ಪ್ರಶ್ನೆ ಏನಾಗಿರ್ಬೇಕಾಗಿತ್ತು? ನೀರಿನ ಕುದಿಯುವ ಬಿಂದು. ಇಲ್ಲಿ ನೋಡ್ರಿ, ಉತ್ತರ ಏನದ? ಉತ್ತರ 2 100 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಈಗ ಉತ್ತರ ಏನಾಗಿದೆ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಅದಕ್ಕೆ ಪ್ರಶ್ನೆ ಏನ್ ಬರ್ಬೇಕಾಗಿತ್ತು? ನೀರಿನ ಕುದಿಯುವ ಬಿಂದು ಎಷ್ಟು?